ಅವನ ಜೀವಕ್ಕೇನಾದರೂ ಅಪಾಯ ಆದ್ರೆ ಪಟೇಲ್ ಅನ್ನೋ ಅವ್ರ ಮನೆಯವ್ರನ್ನ ಒಬ್ಬೊಬ್ಬರು ಜೀವ ಸಹಿತ ಉಳಿಸೋದಿಲ್ಲ ನಾನು. ಅಯ್ಯೋ ಅವ್ನ್ ಬರ್ತಾನ್ ಬಿಡಿ. ಕಳ್ದು ಹೋಗಕ್ಕೆ ಅವನೇನ್ 2ನೇ ಕ್ಲಾಸ್ ಓದ್ತಾರ ಹುಡುಗನ? ಊರ್ಮಿಳಾ, ಜಾಸ್ತಿ ಮಾತಾಡಿದ್ರೆ ಹಲ್ಲು ಉತ್ತರಿಸ್ಬಿಡ್ತೀನಿ. ಒಂದು ನಿಮಿಷ, ಅದು ಪಟೇಲನ್ ಗಾಡಿ ಇದ್ದಾಗಿದೆ. ಶಂಕರಣ್ಣ, ಈ ವಯಸ್ಸಲ್ಲಿ ಇಷ್ಟೊಂದು ಆಕ್ರೋಶ ಒಳ್ಳೇದಲ್ಲ. ಇಷ್ಟು ವರ್ಷ ಕೂಲ್ಗೆಟ್ ಹೋಗುವಂತ ನಿನ್ನ ಮಗನ ಸಿಟಿಯಲ್ಲಿ ಬಿಟ್ಟಿದ್ಯಾ, ಒಮ್ಮಿಂದ ನಮಗೆ ಒಳ್ಳೇದಾಗ್ಬೇಕಾದ್ರೆ ಹೇಗಾಗ್ತಾನೆ? ಭುವಿಗೆ ಏನೂ ಆಗಿಲ್ಲ ಶಂಕರಣ್ಣ, ಸ್ವಲ್ಪ ಕಿಕ್ ಜಾಸ್ತಿ ಆಗಿದೆ. ಒಂದ್ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಏನೇ ಕುಡಿಸಿದ ಅವನಿಗೆ? ಹೇಳಿ, ಏನು ಕುಡಿಸಿದೆ ಅಂತ? ಭುವನ್, ಹೆಣ್ಮಗು ಮೇಲೆ ನಿನ್ ಪೌರುಷ ಅಲ್ಲ ಬೇಡ. ರಾಮರಸ ಕುಡಿಸಿದೀನಿ. ವಿಷಾನೂ ಅಲ್ಲ, ಗಂಜುನೂ ಅಲ್ಲ, ರಾಮರಸ. ನಾನು ಸಿಟಿಯಲ್ಲಿದ್ದವನು ಸ್ಕಾಚ್ ಕುಡಿತಿದ್ದೆ, ವಿಸ್ಕಿ ಕುಡಿತಿದ್ದೆ ಅಂತಿದ್ದ. ಖಾಲಿ ಒಂದು ಲೋಟ ರಾಮ್ ರಸಕ್ಕೆ ಫ್ಲಾಟ್ ಆಗ್ಬಿಟ್ಟ. ಏನು ಹೊರಿದಿರೋ ನನ್ನ ಮಗನ ಕರ್ಕೊಂಡು ಹೋಗಿ ಅವನ್ನ ಹಾಳು ಮಾಡ್ತಿದ್ದೀರೇನೋ? ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಒಬ್ಬೊಬ್ಬರದ್ದು ಜೀವ ಸಹಿತ ಬಿಡೋದಿಲ್ಲ ನಾನು. ಶಂಕರಣ್ಣ, ನಾಗಮಂಡ್ಲಕ್ಕೆ ಹೋಗೋಣ ಅಂದ್ರು ನಿನ್ ಮಗನೇ ಬೇಡ ಅನ್ನಪ್ಪ. ಅದಕ್ಕೆ ಸ್ನೇಕ್ ಡ್ಯಾನ್ಸ್ ಮಾಡ್ಲಿ ಅಂತ ರಾಮರಸ ಕೊಡಿಸಿದ್ವಿ. ನಮಗೊಂದು ಖುಷಿ ಮುಖ್ಯಪ್ಪ. ನಿನ್ ಮಗ ನಮ್ಮ ಮಗನೇ ಅಲ್ವಾ ಎಷ್ಟಾದ್ರು. ನನಗೆ ಇವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಚಿಕ್ಕಗಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗತ್ತಷ್ಟೇ. ಮೊದಲು ಅವರು ಆ ಕಡೆಯಿಂದ ಈ ಕಡೆ ಬರಲಿ, ಅವ್ರನ್ನ ಕರ್ಕೊಂಡು ಹೋಗೋಣ. ಇಲ್ಲಿಂದ ಕರ್ಕೊಂಡು ಹೋಗ್ತೀಯಾ ಇಲ್ಲ ಡೆಡ್ ಬಾಡಿ ತರ ಹೊತ್ಕೊಂಡು ಹೋಗ್ತೀಯಾ? ಪರವಾಗಿಲ್ಲ ಕಣಯ್ಯ, ತುಂಬಾ ಜನನೇ ಇದ್ದೀರಾ. ಡ್ಯಾಡಿ, ಭೂವಿನ ಈ ಸ್ಥಿತಿಲಿ ಬಿಟ್ಟು ಹೋಗೋದು ಬೇಡ. ಅವನ್ನ ನಮ್ಮನೆ ಕರ್ಕೊಂಡು ಹೋಗೋಣ. ನಿಮ್ಮಿಂದ ಯಾವ ಉಪಕಾರನೂ ಬೇಡ. ನನ್ನ ಮಗನ ಹೇಗೆ ಕರ್ಕೊಂಡು ಹೋಗ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಬಿಡ್ರ ಅವನ್ನ, ಬಿಡ್ರೋ. ಅವನು ನಂಬ್ಕೊಂಡು ಬಂದ್ರೆ ನನ್ನನ್ನ, ನಿಮ್ಮನ್ನಲ್ಲ. ಅವನನ್ನ ಸೇಫ್ ಆಗಿ ಮನೆಗೆ ತೋರಿಸೋ ಜವಾಬ್ದಾರಿ ನಂದು. ಜೈ ಗಣಪತಿ, ಜೈ ಸುಕನ್ಮಲ್ದೆ. ಚಿಕ್ಕ ದಣಿಗಳೇ, 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 ಚಿಕ್ಕ ದಣಿಗಳು, ಆ ಪಟೇಲ ಬಂದು. ಕಂದ, ಭುವಿ, ಭುವಿ, ಏನಾಯ್ತು ನಿನಗೆ? ಚಿಕ್ಕಗಳಿಗೆ ಬೇಗ ನೀರು ತಗೊಂಬ. ಎಲ್ಲಿಂದ? ಚಿಕ್ಕ ದಣಿಗಳೇ, ಹೇಳಿ ಹೇಳಿ ಚಿಕ್ಕ ದಣಿಗಳೇ. ಭುವಿ, ನನ್ನ ಕಂದ ಮಾತಾಡೋ, ಏನಾಯ್ತು ನಿನಗೆ? ಭುವಿ, ನಾನು ಕಣೋ, ನಿನ್ನ ಅಪ್ಪಾಜಿ ಮಾತಾಡ್ತಾ ಇದ್ದೀನಿ. ಏಯ್, ಯಾರ ಬುವೆ ಬುವೆ ಅಂತ ಸಿಗ್ದಾಣೆ ಅಂತ. I'm Rakesh. Call me Rakesh.
ಅಪ್ಪಾಜಿ ಏನು ನಡೀತಿದೆ ಇಲ್ಲಿ? ಭುವಿ ಅವ್ರು ಯಾಕೆ ರಾಕೇಶ್ ರಾಕೇಶ್ ಅಂತಿದ್ದಾರೆ? ಏಯ್ ನಿನ್ಗೇನಿವಾಗ ಅವ್ರ ಹೆಸರು ಮುಖ್ಯನಾ ಅಥವಾ ಸರಿ ಹೋಗೋದು ಮುಖ್ಯನಾ? ಮಗ ಅಂತ ಕರಿಬೇಡಿ ಅಂತ ಏನು ಹೇಳಿಲ್ಲ ತಾನೆ ಚಿಕ್ಕದಣಿಗಳು? ಹಾ ಊರ್ಮಿಳಾ, ಶ್ರದ್ಧಾ, ಸ್ವಲ್ಪ ಸುಮ್ಮನಿರಮ್ಮ. ಆಗ್ಲೇ ಅವನು ಹೇಳಿಲ್ವಾ ಕಾಲೇಜ್ನಲ್ಲಿ ನಾನು ಎಲ್ಲರೂ ರಾಕಿ ರಾಕಿ ಅಂತ ಕರೀತಾರೆ ಅಂತೇಳಿ? ಅದು ಅಲ್ಲದೆ ಅವ್ರ ಅಮ್ಮ ಮತ್ತೆ ಅಜ್ಜಿ ಹೇಗೆ ಕರೀತಾ ಇದ್ರು ಅಂತ ಗೊತ್ತಾ ನಮಗೆ? ಇಲ್ಲ ತಾನೆ. ಭೂವಿ ಅನ್ನೋ ಹೆಸರಿಗೆ ಹೊಂದ್ಕೊಳ್ಳೋಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಎಲ್ಲ ಸರಿ ಹೋಗುತ್ತೆ. ಕಮಲಮ್ಮ ಲೋಟ ಕೊಡಿ. ಇದು ನೀರು ಕುಡಿಸಿದ್ರೆ ಸರಿ ಹೋಗಲ್ಲ. ನೀರು ಮುಖಕ್ಕೆ ಕೆರ್ಚಿದ್ರೇನೆ ಸರಿ ಹೋಗೋದು. ರಾಕಿ ರಾಕಿ ಎದ್ದೇಳಿ. ಅಪ್ಪಾಜಿ ನಂಗೆ ಏನಾಗಿತ್ತು? ಈ ಈ ಭುವಿಗೆ ಏನಾಗಿತ್ತು? ಏನೂ ಇಲ್ಲ ಭೂವಿ, ನಿನಗೇನು ಆಗಿಲ್ಲ. ಆಗಿರೋದೆಲ್ಲ ಆ ರಾಜೇಂದ್ರನಿಗೆ. ಈ ಬಿಸಿನೀರು ತಣ್ಣೀರು ಎಲ್ಲ ಎರಚಬೇಕಾಗಿರೋದು ಅವ್ರ ಮುಖಕ್ಕೆ. ರೆಡಿ ಆಗೋ ರಾಜೇಂದ್ರ. ಭುವಿ, ನೀನು ಹೀಗೆ ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ಕಣೋ. ಅಂದ್ಕೊಂಡಿರ್ಲಿಲ್ಲ ನಾನು. ಬಹಳ ವರ್ಷಗಳ ನಂತರ ಮಗ ಮನೆಗೆ ಬಂದ ಅಂತೇಳಿ ಮನೆಯವರೆಲ್ಲರೂ ಎಷ್ಟು ಖುಷಿಯಾಗಿದ್ವಿ ಗೊತ್ತಾ? ಆ ಪೂಜೆಗೆ ಹೊರಟಿದ್ದೆ ನಿನ್ನ ಕಾರಣಕ್ಕೋಸ್ಕರ, ನಿನ್ನ ಒಳ್ಳೇದಕ್ಕೋಸ್ಕರ. ಆದ್ರೆ ನೀನು ಅದೆಲ್ಲನೂ ಒಂದೇ ಸಲ ಮಣ್ಣು ಮಾಡ್ಬಿಟ್ಟೆ ಅಲ್ಲೋ. ನಿನಗೆ ಸುಮಾರು ಸಲ ಹೇಳಿದ್ದೆ ನಾನು, ಈ ಊರು ಸರಿ ಇಲ್ಲ, ಊರಿನ ಜನ ಸರಿ ಇಲ್ಲ ಅಂತೇಳಿ. ಆ ಮಾತನ್ನ ಕೇಳದೆ ದೇವ್ರ ಕಾರ್ಯ ಬಿಟ್ಟು ಕುಳಿತಾ ಕೂತಿದ್ಯಲ್ಲೋ. ಅದು ಪಟೇಲನ್ ಮನೆಯವ್ರ ಜೊತೆ. ಹೌದು ಕಣ, ಹೇಗೆ ಮೊದ್ಲಿಂದಲೂ ಈ ಥರದ್ದು ಭಯ ಇತ್ತು. ಅವ್ರೇನಾದ್ರು ನಿನಗೆ ಈ ಥರದ್ದು ಮಾಡ್ತಾರೆ ಅಂತ ಅನ್ಸಿತ್ತು ನನಗೆ. ಆದ್ರೆ ನೀನೇ ಹೀಗೆ ಅವ್ರ ಜೊತೆ ಹೋಗಿ ಹೀಗೆಲ್ಲ ನಡ್ಕೊಳ್ತೀಯ ಅಂತ ಖಂಡಿತ ನನ್ನ ಕನಸು ಮನಸ್ಸಿನಲ್ಲೂ ಎಣಿಸಿರ್ಲಿಲ್ಲ ಕಣೋ. ಅವತ್ತಿನ ಅವ್ರ ಜೊತೆ ಹೋಗುವಾಗಲೂ ನಾನು ನೀನು ಬೇಡ್ಕೊಂಡೆ, ಬೇಡ ಅಂತ ಬುದ್ಧಿ ಹೇಳಿದೆ. ಆದ್ರೆ ನೀನು ನನ್ನ ಮಾತೇ ಕೇಳಿದ್ವಲ್ಲ. ಅಪ್ಪಾಜಿ, ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಸುಮ್ಮನೆ ಇದ್ದೀನಿ ಅಂತ ಬೈತಾನೆ ಇದ್ದೀರಾ? ಅಂಥದ್ದೇನು ಮಾಡಬಾರ್ದು ಮಾಡಿದ್ದು ನಾನು? ವಿಸ್ಕಿ ಬ್ರ್ಯಾಂಡಿನ ಕುಡ್ದೆ, ರಾಮ್ ರಸ ಕುಡ್ದಿದ್ದು, ಅದು ನನಗೆ ಹೊಸ್ತು, ಅದಕ್ಕೆ ಕುಡ್ದೆ. ಏನು ಈ ಊರಲ್ಲಿ ಯಾರು ರಾಮ್ ರಸನೇ ಕುಡಿಯಲ್ವಾ? ಹಾಗೆ ಕೊಲೆ ಮಾಡಿದವ್ರ ಥರ ನಾನು ನೋಡಬೇಡಿ. ನಾನು ಪದೇ ಪದೇ ಹೇಳಿದ್ದೀನಿ, ಆ ಪಟೇಲ್ ಮನೆಯವರು ಕೆಟ್ಟವರಲ್ಲ 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 ಅಂತ. ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಯಾವಾಗ ಅವ್ರ ಮನೆಗೆ ಹೋದ್ರು ನನ್ನನ್ನು ಅವ್ರ ಮನೆಯವ್ರ ಥರನೇ ನೋಡಿದ್ದಾರೆ. ಯಾವಾಗ ಹೋದ್ರು ಅಂದ್ರೆ ಎಷ್ಟು ಸಲ ಹೋಗಿದೆಯೋ? ಹೋಯ್, ತಪ್ಪು ಮಾಡ್ತಿದೀಯ, ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ ನೀನು. ಆ ಹುತ್ತದಲ್ಲಿ ಹಾವಿದೆ, ಅದರಿಂದ ದೂರ ಇರು ಅಂತ ಹೇಳಿದ್ರೆ ಆ ಹುತ್ತದಲ್ಲಿ ಕೈ ಹಾಕೋ ಕೆಲಸ ಮಾಡ್ತಾ ಇದೆಯಾ ನೀನು. ಆ ಪಾಟೆಲ್ಲ ನಿನ್ನನ್ನು ಮುಂದಿಟ್ಕೊಂಡು ಈ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಅವತ್ತು ಅಷ್ಟು ಸಲ ನಿನಗೆ ಹೇಳಿದ್ರು ನೀನು ಯಾಕೆ ಕಿವಿಗೆ ಹಾಕೊಳ್ಳಿಲ್ಲ? ಇನ್ನು ಹೇಗೋ ಹೇಳ್ಬೇಕು ನಿನಗೆ? ಚಿಕ್ಕದನಗಳೇ, ಇದೊಂದು ವಿಷಯದಲ್ಲಿ ದನಿಗಳ ಮಾತು ಕೇಳಿ. ಸಾಯಿಸೋದಕ್ಕೂ ಹೆಸರಲ್ಲ ಅಂತ ಜನ ಅವರು. ಇವಾಗ ನೀವು ಕುಡಿದಿದ್ದ ರಾಮರಸದಲ್ಲಿ ವಿಷ ಬೆರೆಸ್ಕೊಟ್ಟಿಲ್ಲ ಅನ್ನೋದೊಂದೇ ನಮಗೆ ಸದ್ಯಕ್ಕೆ ಆಶ್ಚರ್ಯ ಮತ್ತೆ ಸಮಾಧಾನ. ಹೌದು ಚಿಕ್ಕದಣೆ, ಆ ಮನೆಯವರೇ ಹಾಗೆ. ಎದುರುಗಡೆ ಬಂದು ಹೋರಾಡಕ್ಕಾಗದೆ
ಹಿಂದಿನ ಬಾಗಿಲಿಂದ ಬಂದು ತಮ್ಮ ಕೆಲಸ ಮುಗಿಸ್ಕೊಂಡು ಹೋಗೋರು. ನೋಡೋರ್ ಕಣ್ಣಿಗೆ ಮಾತ್ರ ಸಾಚಗಳ ಥರ ಕಾಣ್ತಾರೆ, ಆದರೆ ಮಹಾ ನೀಚರು ಚಿಕ್ಕದಣಿ, ಮಹಾ ನೀಚರು. ಹೇಯ್, ನಾನು ಅವತ್ತಿಂದ ನೋಡ್ತಾ ಇದ್ದೀನಿ. ಯಾರು ಏನೇ ಮಾತಾಡಿದ್ರು ನನ್ನೊಂದು ಎಲ್ಲಿ ಇಡ್ಲಿ ಅಂತ ಬಂದ್ಬಿಡ್ತೀಯಾ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗೋಲ್ಲ ನಿಮಗೆ. ಚಪ್ಲಿ ನೀನು, ನಿನ್ನ ಎಲ್ಲಿ ಬಿಡ್ಬೇಕೋ ಅಲ್ಲಿ ಬಿಟ್ಟಿದ್ದೀವಿ, ಅಲ್ಲೇ ಇರೋ. ಇದು ಫ್ಯಾಮಿಲಿ ಮ್ಯಾಟ್ರ್, ಅಪ್ಪ ಮಗನ ಜಗಳ. ನಾವು ಹೇಗೋ ಸರಿ ಮಾಡ್ಕೋತೀವಿ, ಮೂಗ್ ತೋರಿಸ್ಬೇಡ. ನಾಲ್ಗೆ ತಿರುಗುತ್ತೆ ಅಂತೇಳಿ ಬಾಯಿಗೆ ಬಂದು ಹಾಗೆಲ್ಲ ಮಾತಾಡ್ಬೇಡ. ಈ ಮನೆಯಲ್ಲಿ ಚಪ್ಪಲಿ ಮಾತ್ರನೇ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟಿದ್ದೀವಿ, ಮಕ್ಕಳನ್ನಲ್ಲ. ಅವನ ಬಗ್ಗೆ ಇನ್ನೊಂದು ಕೆಟ್ಟ ಮಾತು ಬಂದ್ರು ನಾನು ಬಹಳ ಕೆಟ್ಟವನಾಗ್ಬೇಕಾಗುತ್ತೆ. ನಾನು ಅವತ್ತೇ ಹೇಳಿಲ್ವೇನೋ ನಿನಗೆ, ಇವನು ಈ ಮನೆ ಮಗನ್ ಥರ ಅಂತೇಳಿ. ಅವನೇನ ತಪ್ಪು ಮಾಡ್ದ? ಆ ಪಟೇಲ ನಿನ್ ಕಣ್ಣು ಮುಚ್ಚಿ ಆಟ ಆಡಿಸ್ತಿದ್ದಾನೆ. ಬುದ್ಧಿ ಇದ್ರೆ ಅರ್ಥ ಮಾಡ್ಕೋ. ಇವನ ಕೂಗಾಡೋ ಯಾವ ಹಕ್ಕು ಇಲ್ಲ ನಿನಗೆ. ಹೌದಾ? ಆಯ್ತು, ನನಗೇನು ಹಕ್ಕಿಲ್ಲ ಅಲ್ವಾ? ನಾ ಈ ಮನೇಲಿ ಏನು ಅಲ್ಲ ಅಲ್ವಾ? ಇರ್ಲಿ, ಅವನೇ ನಿಮ್ಮ ಮಗ, ನೀವೇ ಇಟ್ಕೊಳ್ಳಿ ಅವನ್ನ. ಸ್ನಾನ ಮಾಡಿಸಿ, ಪೌಡ್ರ್ ಹಾಕ್ಸಿ, ತೊಟ್ಲು ಕಟ್ಬಿಟ್ಟು ತೂಗಿ ಊಟ ಮಾಡಿಸಿ ನಾನ್ಯಾಕೆ ನಿಮಗೆ? ಅವತ್ತು ನಂದೇ ತಪ್ಪು ಅನ್ನೋ ಥರ ಮಾತಾಡಿದ್ರಿ, ಇವತ್ತು ಕೆಲಸದವನ್ನ ಮಗನ್ಗಿಂತ ಮೇಲಿಟ್ಟು ನೋಡ್ತಾ ಇದ್ದೀರಾ. ಅರ್ಥ ಆಯ್ತು ಬಿಡಿ. ಈ ಮನೇಲಿ ನಿಜವಾದ ಚಪ್ಪಲಿ ನಾನು, ಅವನಲ್ಲ. ಹೋಗ್ತೀನಿ, ನಾನು ಹೊರಟೋಗ್ತೀನಿ. ಒಬ್ಬ ಕೆಲಸದ ಮುಂದೆ ಮಗನ್ನ ಚೀಪಾಗಿ ತೊಡೋರು ನನಗೂ ಬೇಕಾಗಿಲ್ಲ. ಇಷ್ಟು ವರ್ಷ ಅಪ್ಪ ಇಲ್ಲ ಅಂತ ಅನ್ಕೊಂಡಿದ್ದೆ, ಮುಂದೆ ಹಾಗೆ ಎದ್ಬಿಡ್ತೀನಿ. ಹೊರಡ್ತೀನಿ ನಾನು. ಚಿಕ್ಕತನಗಳೇ, ಒಂದು ನಿಮಿಷ. ಇಷ್ಟಕ್ಕೆಲ್ಲ ಹೊರಟೋಗ್ತೀನಿ ಅಂದ್ರೆ ಹೇಗೆ ಚಿಕ್ಕತನಗಳೇ? ನೋಡಿ, ತಪ್ಪೆಲ್ಲ ನದ್ದೆ. ಕೆಲಸವನ್ನು ಹೇಗಿರ್ಬೇಕೋ ಹಾಗಿರ್ಬೇಕಿತ್ತು. ಕ್ಷಮಿಸಿ. ನೀವಿಬ್ರು ಮಾತಾಡುವಾಗ ಹೀಗೆ ಮಧ್ಯದಲ್ಲಿ ನಿಂತ್ಕೊಳ್ಳೋದು ತಪ್ಪೆ. ದನಿಗಳು ಕೋಪದಲ್ಲಿನೋ ಒಂದು ಮಾತು ಜಾಸ್ತಿ ಮಾತಾಡಿದ್ರು. ಹಾಗಂತ ತೀರ ನೀವು ಮನೆ ಬಿಟ್ಟೆ ಹೋಗ್ತೀನಿ ಅಂದ್ರೆ ಹೇಗೆ ಚಿಕ್ಕತನಗಳೇ? ಸರಿ, ಇನ್ಮೇಲೆ ನಿಮ್ಮ ವಿಷಯಕ್ಕಾಗ್ಲಿ ಈ ಮನೆ ವಿಷಯಕ್ಕಾಗ್ಲಿ ಅನಾವಶ್ಯಕವಾಗಿ ನಾನು ತಲೆ ಹಾಕೋದಿಲ್ಲ. ಕೆಲಸದವನು ಹೇಗಿರ್ಬೇಕೋ ಹಾಗೆ ಇರ್ತಾನೆ. ಆದ್ರೆ ನೀವು ಮಾತ್ರ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬಿಡಿ. ಕೈ ಮುಗಿದು ಕೇಳ್ಕೊತೀನಿ. ತಪ್ಪಾಯ್ತು, ತಪ್ಪಾಯ್ತು. ನಾ ಹೊರಡ್ತೀನಿ. ತಗ್ಸಿ ತಲೆ ತಗ್ಗಿಸ್ಬೇಕಾದೆ. ಅವತ್ತಷ್ಟೆಲ್ಲ ಬೇಡ್ಕೊಂಡೆ ಅವನನ್ನ ಮನೆಗೆ ಕರ್ಕೊಂಡು ಬರಬೇಡಿ ಅಂತ. ಕೇಳಿದ್ರ ನನ್ನ ಮಾತು? ಈಗ ಅನುಭವಿಸಿ. ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬಿಟ್ರಿ ಚಿಕ್ಕದಣಿ ಅಂತ. ಈಗೇನಾಯ್ತು? ಅದೇ ತಲೆ ಮೇಲೆ ಕೂತ್ಕೊಂಡು ನಿಮ್ಮ ಕುತ್ತಿಗೆನೆ ಹಿಸಕ್ಬಿಟ್ಟ ಅವನು. ನಂಗೆ ಗೊತ್ತಿತ್ತು ಹೀಗೆಲ್ಲ ಆಗುತ್ತೆ ಅಂತ. ಆದರೆ ನಿಮಗಿದೆಲ್ಲ ಗೊತ್ತಾಗ್ಲಿ ಅಂತಾನೆ ನಾನು ಸುಮ್ಮನೆ ಇದ್ದೆ. ತಪ್ಪು ನಂದು ಇದೆ ಶ್ರದ್ಧಾ. ನಾನು ಮನೆ ಕೆಲಸದವನು. ನನಗೆ ಯಾಕೆ ಬೇಕಿತ್ತು ಅಪ್ಪ ಮಗನ ಮಧ್ಯೆ ಹೋಗೋದು? ಆಗ್ಬೇಕಿವಲ್ಲ ನನಗೆ. ನಿಮಗೆ ಜನ್ಮದಲ್ಲಿ ಬುದ್ಧಿ ಬರಲ್ಲ ಬಿಡಿ. ದಡ್ರಿಗಾದ್ರೆ ಬೈದೋ ನಾಲ್ಕೇಟ್ ಹೊಡೆದೋ ಬುದ್ಧಿ ಹೇಳ್ಬೋದು. ಆದರೆ ನಿಮ್ಮಂಥ ದಡ್ಡನ್ ಥರ ನಾಟಕ ಆಡೋ ಜಾಣ್ರಿಗೆ ಅದು ಹೇಗೆ ಹೇಳಬೇಕೋ ನನಗಂತೂ ಅರ್ಥ ಆಗ್ತಿಲ್ಲ. ನೋಡಿ, ಅವ್ನು ಮಾಡೋ ಎಲ್ಲ ತಪ್ಪುಗಳಿಗೂ ನೀವೇ ಕಾರಣ ಅನ್ನೋ ಥರ ಆಡಿ ನನ್ನ ಪೇಷನ್ಸ್ನ ಚೆಕ್ ಮಾಡಬೇಡಿ. ನನಗೆ ಈ ವಿಷಯದಲ್ಲಿ ತಾಳ್ಮೆ ಇಲ್ಲ ಭುವನ್. ಐ ಆಮ್ ಸಾರಿ. ಅವ್ನು ಆಡಿದ ಮಾತುಗಳನ್ನು ಕೇಳಿದ್ರ ಯಾವುದೋ
ರೌಡಿ ಮಾತಾಡ್ದ ಹಾಗಿತ್ತ ಅವ್ನ್ ದಾಟಿ. ಸಹನೆ, ತಾಳ್ಮೆ, ಸಂಸ್ಕಾರ ತುಂಬಿಕೊಂಡಿರೋ ಅಪ್ಪಾಜಿಯಲ್ಲಿ ಸುಳ್ಳು, ವಂಚನೆ, ವಿಷನ ಪ್ರತಿ ಮಾತಲ್ಲೂ ಕಾರೋ ಇವನೆಲ್ಲಿ? ಇಷ್ಟೆಲ್ಲ ಆದ್ಮೇಲೂ ಇವನು ಮೈಯಲ್ಲಿ ಅಪ್ಪಾಜಿ ರಕ್ತ ಹರಿಯುತ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ? ಎಲ್ಲಿ ನನ್ ಮೇಲೆ ಆಣೆ ಮಾಡಿ ಹೇಳಿ ನೋಡೋಣ. ಆಗಲ್ಲ. ಹೇಗೆ ಆಣೆ ಮಾಡ್ತೀರಿ? ಯಾಕೆಂದ್ರೆ ಸತ್ಯ ಏನು ಅಂತ ನಿಮ್ಗೂ ಅರ್ಥ ಆಗಿದೆ. ಆದ್ರೂ ನೀವೊಂಥರ ಜಾಣ ಕುರುಡ. ಅಪ್ಪಾಜಿಗೆ ಎಲ್ಲಿ ನೋವಾಗ್ಬಿಡುತ್ತೋ ಅಂತ ಸಹನಾ ಮೂರ್ತಿ ತರ ಎಲ್ಲದನ್ನ ಸಹಿಸ್ಕೊಂಡಿದ್ದೀರಿ ಅಲ್ವಾ? ಆದ್ರೆ ಇದೆಲ್ಲ ತುಂಬಾ ದಿನ ನಡೆಯೋದಿಲ್ಲ ಭುವನ್. ಒಂದಲ್ಲ ಒಂದಿನ ಇಷ್ಟರಲ್ಲೇ ಸತ್ಯ ಹೊರಗೆ ಬಂದೇ ಬರುತ್ತೆ. ಆ ದಿನಕ್ಕೋಸ್ಕರ ನಾನು ಕಾಯ್ತೀನಿ. ಏನ್ ಭುವನ್ ಇದು? ನನಗಿಂತ ಮುಂಚೆ ನಿಮ್ಗೆ ಎಲ್ಲ ಅರ್ಥ ಆಗತ್ತೆ ಅಂದ್ಕೊಂಡಿದ್ದೆ. ನಿಮ್ ತಲೆ ಪೂರ್ತಿಯಾಗಿ ಕೆಟ್ಟ ಹೋಗಿದೆ. ನಾನು ಏನೇ ಹೇಳಿದ್ರು ಅದೆಲ್ಲ ವೇಸ್ಟು. ಆಗ್ಬೇಕು ನಿಮ್ಗಿದೆಲ್ಲ. ನೀವು ಹೇಳಿದ ಸತ್ಯ ನೋಡಿ. ಇಂಥದೆಲ್ಲ ಆದ್ರೇನೆ ನಿಮಗೆ ಬುದ್ಧಿ ಬರೋದು, ನಿಮ್ಮ ತಲೆ ಸರಿ ಹೋಗೋದು. ಅನುಭವಿಸಿ. ಅವನದು ಏನೇನು ಆಟ ಆಡಿಸ್ತಾನೋ ಅದನ್ನೆಲ್ಲದನ್ನ ಆಡಿ. ಕಾಲೊತ್ತಿ ಬೈಸ್ಕೊಳ್ಳಿ. ನಾಳೆ ದಿನ ಹೊಡಿತಾನೆ, ಹೊರಸ್ಕೊಳ್ಳಿ. ನಾನು ನಿಮ್ಮನ್ನ ತುಂಬ ಹರ್ಟ್ ಮಾಡ್ತಾ ಇದ್ದೀನಿ ಭುವನ್. ಅದು ನನಗೆ ಗೊತ್ತಿದೆ. ಪ್ಲೀಸ್ ನನಗೆ ಕ್ಷಮಿಸಿ. ಆದರೆ ನಿಮಗೆ ಸತ್ಯ ಏನು ಅಂತ ಗೊತ್ತಾಗಬೇಕು. ನೀವೇ ಅಪ್ಪಾಜಿ ನಿಜವಾದ ಮಗ ಅಂತ ನಿಮಗೆ ತಿಳಿಬೇಕು. ಅಲ್ಲಿವರೆಗೂ ನಾನು ತುಂಬ ಹೆಲ್ಪ್ಲೆಸ್. ಕ್ಷಮಿಸಿ ನನ್ನನ್ನು. ಭುವನ್, ನನಗಳೇ ನೀವೇ ಬರ್ಕೋದ್ರಿ? ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ. ನಾಟಕ ಬೇಡ ಭುವನ್. ನೀನು ಕಣ್ಣು ಒರೆಸ್ಕೊಂಡು ನನ್ನ ಕಣ್ಣು ಕಟ್ಟಬೇಡ. ನನಗೆಲ್ಲ ಗೊತ್ತಾಗುತ್ತೆ. ನಾನು ಯಾಕೆ ನಿನ್ನ ಇಷ್ಟ ಅಂತ ಗೊತ್ತಿಲ್ಲ ಕಣೋ, ಗೊತ್ತಿಲ್ಲ. ಮನೆಗೆ ಬರೋ ನನ್ನ ಮಗ ಹೀಗೆ ಇರಬೇಕು ಅಂತೇಳಿ ನಾನು ಎಂದೂ ಕಲ್ಪಿಸ್ಕೊಂಡಿರಲಿಲ್ಲ. ಆದರೆ ಅದರ ಬದಲಿಗೆ ನನ್ನ ಮಗ ನಿನ್ನ ಥರನೇ ಇರಬೇಕು, ನಿನ್ನ ಗುಣಗಳೇ ಇರಬೇಕು ಅಂತೇಳಿ ಬೇಡ್ಕೊಳ್ತಿದ್ದೆ. ನಿನ್ನಲ್ಲಿ ನನ್ನ ಮಗನ್ನ ಕಾಣ್ತಾ ಇದ್ದೆ ಕಣೋ. ಆದರೆ ಇವತ್ತು ಅಂಥವ್ನ ಕಣ್ಣಲ್ಲೇ ನೀರು ಹಾಕೋ ಹೋಗಿ ಮಾಡ್ಬಿಟ್ಟೆ. ನನಗಳೇ ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ. ಈಗಂಥದ್ದೇನಾಯ್ತು? ಹಾಂ, ಚಿಕ್ಕತನಗಳು ಹೇಳಿದ್ರಲ್ಲಿ ತಪ್ಪೇನಿಲ್ವಲ್ಲ. ಎಷ್ಟೇ ಆಗಲಿ ನಾನು ನಿಮ್ಮ ಮನೆಗೆ ಕೆಲಸದವನು. ಕೆಲಸದವನು ಅಂತೇಳಿ ಯಾಕೋ ಹೀಗೆ ನನ್ನನ್ನು ಚುಚ್ತೀಯ? ನೋಡು, ನೀನು ನಾನು ಇನ್ನೊಬ್ಬ ಮಗನೇ ಕಣೋ. ಭೂಮಿ ಬಂದ ತಕ್ಷಣ ನಿನ್ನನ್ನು ದೂರ ಮಾಡೋಷ್ಟು ಪಾಪಿ ಅಲ್ಲ ನಾನು. ಈ ಮನೆಯಲ್ಲಿ ಭೂಮಿಗೆ ಮಾತಾಡೋದಕ್ಕೆ ಎಷ್ಟು ಹಕ್ಕಿದೆ, ನಿನಗೂ ಅಷ್ಟೇ ಹಕ್ಕಿದೆ. ಆದರೆ ಆ ಒಂದು ಕ್ಷಣದಲ್ಲಿ ಯಾಕೋ ಗೊತ್ತಿಲ್ಲ ಕಣೋ, ನನಗೇನು ಮಾತಾಡೋಕ್ಕಾಗಲಿಲ್ಲ, ಏನು ಮಾಡೋಕ್ಕಾಗಲಿಲ್ಲ. ನೀವಿಬ್ರು ನನ್ನೆರಡು ಕಣ್ಣುಗಳಿದ್ದ ಹಾಕೊಂಡ್ರು. ಅಲ್ಲಿ ನಾನು ಯಾರ ಪರವಾಗಿ ಮಾತಾಡಿದ್ರು ಒಂದು ಕಣ್ಣಿಗೆ ಸುಣ್ಣ ಹಚ್ಚದಾಗಿರೋದು. ಹೌದು, ಅಲ್ಲಿ ಮಾತಾಡದೆ ಸುಮ್ಮನೆ ಇದ್ದಿದ್ದು ನಂದೇ ತಪ್ಪಾಯ್ತು. ತುಂಬಾ ನೋಯಿಸ್ಬಿಟ್ಟೆ ನಾನಿದ್ದ. ದಯವಿಟ್ಟು ನನ್ನ ಕ್ಷಮಿಸ್ತೀಯಾ?